ಇಬ್ಬರಿಗೆ 2 ನಿಮಿಷ ಆಯ್ತು. We are booking cab. Finally fixed. Okay. ಫುಲ್ ಸುಸ್ತಾಗ್ಬಿಟ್ಟೈತೆ. ನಾವೇನೋ ಒಂಚೂರು ತಿಂದಿಲ್ಲ, ಒಂದು ಬಿಸ್ಕೆಟ್. ಅವಳು ಮಾಡ್ತಾಳೆ ನೋಡಿ. ಆ ಥರ ಈ ವಾಟರ್ ಸ್ಪ್ಲಾಶ್ ಆಡೋಕ್ಕೆ ಈ ಥರ ಎಕ್ಸರ್ಸೈಸ್ ಮಾಡಬೇಕು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಳಗ್ಗೆನೇ ಇವಾಗ ಆಲ್ರೆಡಿ 7 o'clock ಆಗಿದೆ. ಸೊ ಇವಾಗ ನಾನು ಮೆಟ್ರೋ ಹತ್ರ ಹೋಗ್ತೀನಿ. ನಾವು ಎಲ್ಲಿಗೆ ಹೋಗ್ತೀನಿ ಅಂದರೆ ಆಲ್ರೆಡಿ ತಪ್ಪಲೆ ನೋಡಿರ್ತೀರ ಏನಕ್ಕೆ ಅಂತ. ಸೊ ವಿ ಆರ್ ಸೋ ಎಕ್ಸೈಟೆಡ್ ಟು ಗೋ ದ್ಯಾಟ್. ನಾನು 2 ವರ್ಷದ ಹಿಂದೆ ಹೋಗಿದ್ದು, ಅವಾಗ ಚೆನ್ನಾಗಿತ್ತು. ಈಗ ಇವತ್ತು ಹೋಗ್ತಿದ್ವಿ. ಆಫ್ಟರ್ ಎಷ್ಟೋ ಪ್ಲ್ಯಾನ್ಸ್ ಆದಮೇಲೆ ಹೋಗ್ತಾಯಿದ್ವಿ. ಸೊ ನೋಡಬೇಕು. ಬಟ್ ಇಬ್ಬರಂತೆ ನಮ್ಮ ಇದರಲ್ಲಿ ನಾವು ಇಬ್ಬರಂತೆ ಎಕ್ಸೈಟ್ ಆಗಿದ್ದೀವಿ. ಮತ್ತು ನಿಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಲೆಟ್ಸ್ ಕೀಪ್ ವಾಚಿಂಗ್ ಆ್ಯಂಡ್ ಸ್ಟೇ ಟ್ಯೂನ್ ಫಾರ್ ದ ಮೋರ್ ಅಪ್ಡೇಟ್ಸ್. ನಾವು ಹೋಗ್ತಿರೋದು ವಂಡರ್ಲಾಗೆ. ಸೊ ನಮ್ಮದು ಓನ್ ಟ್ರಾನ್ಸ್ಪೋರ್ಟೇಷನ್ ಇಲ್ಲ. ನಾವು ಹೋಗ್ತಿರೋದೇ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ. ಅದು ಹೆಂಗಿರುತ್ತೆ, ಫಸ್ಟ್ ಟೈಮ್ ನಾನು ಹೋಗಿರೋದು ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ. ನಾರ್ಮಲ್ ಟ್ರಾನ್ಸ್ಪೋರ್ಟಲ್ಲಿ ನಮ್ಮದೇ ಓನ್ ಇದ್ದರೆ ಇಟ್ಸ್ ವಿಲ್ ಬಿ ಬೆಟರ್. ಬಟ್ ಇವಾಗ ನಾವು ಅದನ್ನು ಯೂಸ್ ಮಾಡ್ತಿರೋದ್ರಿಂದ ನಾವು ಮೊದಲೇ ಬೇಗ ರೀಚ್ ಆಗಬೇಕು, ಬೇಗ ಎದ್ದೋಗಬೇಕು, ಎಲ್ಲ ಬೇಗ ಆಗಬೇಕು. ಮತ್ತು ಟಿಕೆಟು ಕೂಡ ಆನ್ಲೈನೇ ಬುಕ್ ಮಾಡಿದ್ದು, ನಾವು ಅಲ್ಲಿ ಹೋಗಿ ಬುಕ್ ಮಾಡಲ್ಲ. ಅದೊಂದು ಸ್ವಲ್ಪ ಭಯ ಆಗ್ತಿದೆ, ಬಿಕಾಸ್ ಟಿಕೆಟ್ ಅಲ್ವಾ. ಗಾಯ್ಸ್, ಇವಾಗ ಆಲ್ರೆಡಿ 7:30 ಆಗಿದೆ. ನನಗೆ ತಿಂದಾಕೆ ಬಿಡ್ತಾರೆ ಅವರು. ಅವರಿಬ್ಬರು ಅವಲೇ ಕರೆಕ್ಟಾಗಿ ಬಂದವ್ರೆ, ಇನ್ನೊಬ್ಬರು ಅವಲೇ ಬಂದ್ಬಿಟ್ಟವ್ರೆ. ನಾನು ಎದ್ದಿಲ್ಲ. ಸೊ ಇವತ್ತು ನಾನು ಲೇಟು ಗಾಯ್ಸ್. ಇವಾಗ ಅಲ್ಲೋಗಿ ಹೆಂಗೆ ಮುಗಿಸ್ಕೊತೀನೋ ನನಗಂತೂ ಗೊತ್ತಿಲ್ಲ. ಮುಗಿಸ್ಕೊತೀನೋ ನನಗೂ ಗೊತ್ತಿಲ್ಲ. ಬಟ್ ನಾನು ಹೇಳಿದ್ದು ಇನ್ನೂ ರೆಡಿ ಆಗ್ತಾಯಿದ್ದೀನಿ. ಬಂದೆ ಅಂತ ನೋಡಬೇಕು ಅದೊಂಥರ ಯಾವ ಥರ ಇರುತ್ತೆ ಅಂತ. ಬಿಕಾಸ್ ಕಾಲ್ ಮಾಡಿ ಕೇಳ್ತಾ ಇದ್ದಾರೆ ಅದಕ್ಕೆ. ಆಮೇಲೆ ಟಿಕೆಟ್ ಬಗ್ಗೆ ಅಪ್ಡೇಟ್ಸ್, ಮತ್ತು ಹೆಂಗೆ ಓದ್ವಿ, ಟ್ರಾನ್ಸ್ಪೋರ್ಟೇಷನ್ ಡೀಟೇಲ್ಸು, ಮತ್ತು ಚೆನ್ನಾಗಿತ್ತಾ, ಅಷ್ಟು ಕೊಟ್ಟರು ಅಷ್ಟು ಬರ್ತಿತ್ತಾ ಅಂತೆಲ್ಲ ಮುಂದೆ ಬರೋ ವಿಡಿಯೋದಲ್ಲಿ ತಿಳಿಸೋಗುತ್ತೆ. ಅದನ್ನು ಕೀಪ್ ವಾಚ್. ಇನ್ನು ಟ್ರೈನ್ ಬರೋಕ್ಕೆ 2 ನಿಮಿಷ ಆಯ್ತಾಗ ಅವೆಲ್ಲ ಹೊರಟು ಭಯ ಆಗ್ತದೆ. ಬಿಕಾಸ್ ಹೊರಟ್ಬಿಡ್ತಾರೆ. ನಾವು 4 ಜನ ಹೋಗ್ತಿರೋದು. ಏನೋ ಡೀಟೇಲ್ಸ್ ಬೇಕು ಅಂದರೆ ಆಮೇಲೆ ಕೊಡ್ತೀನಿ. ಮೆಟ್ರೋದ ವೀಡಿಯೋ ಮಾಡೋಂಗಿಲ್ಲ ಅಂತೆ. ನಾವು ಬುಕ್ ಮಾಡಿದ್ದು ಆನ್ಲೈನ್ ಟಿಕೆಟ್. ಸೊ ನಾವು ಆನ್ಲೈನ್ ಟಿಕೆಟಲ್ಲಿ ವಂಡರ್ಲಾ ವೆಬ್ಸೈಟ್ ಅನ್ನೋ ಪ್ಲ್ಯಾಟ್ಫಾರ್ಮಲ್ಲಿ ಹೋಗಿ ಆನ್ಲೈನ್ ಬುಕ್ ಮಾಡಿರೋದು. ಸೊ ನಾವು ಚೂಸ್ ಮಾಡಿದ್ದು ಫ್ಯಾಂಟಾಸ್ಟಿಕ್ 4. ಸೊ ಅದು ಫ್ಯಾಂಟಾಸ್ಟಿಕ್ 4 ಅಂದರೆ ಬೈ 3 get 1. ಸೊ ಒನ್ ಪರ್ಸನ್ ಇರೋದು 1800 ಚಿಲ್ಲರೆ ಬರುತ್ತೆ, ಇನ್ಕ್ಲೂಡ್ GST. ಸೊ ನಾವೇನು ಮಾಡಿದ್ವಿ, 3 ಮೆಂಬರ್ಸು 1800 ಹಾಕಿದ್ರೂ ಅಲ್ಲಿ ಕಮ್ಮಿ ಆಗುತ್ತಲ್ಲ, ಒಬ್ರಿಗಿನ್ನ ಕಮ್ಮಿನೇ ಬೀಳುತ್ತಲ್ಲ ಅಂತ ಅಂದ್ಕೊಂಡು ನಾವು ಫ್ಯಾಂಟಾಸ್ಟಿಕ್ 4 ಅನ್ನೋ ಆಫರ್ನ ತೊಗೊಂಡ್ವಿ. ಸೊ ಇವಾಗ ನಾವು ಅದನ್ನು ಬುಕ್ ಮಾಡಿದ್ರೆ 5300 ಆ್ಯಂಡ್ ಚಿಲ್ಲರೆ ಏನೋ ಬಂತು. ಸೊ ಅಲ್ಲಿಗೆ ಪರ್ ಪರ್ಸನ್ 1300 ಆಯಿತು. ಸೊ ನಾವು ಇದನ್ನು ಚೂಸ್ ಮಾಡಿದ್ವಿ. ಮತ್ತು ಲಾಗಿನ್ ಅಂತ ಏನೂ ಕೇಳಲ್ಲ, ಯಾವ ಅಮ್ಯೂಸ್ಮೆಂಟ್ ಪಾರ್ಕ್ ಅಂತ ಕೇಳುತ್ತೆ, ಮತ್ತು ನಿಮ್ಮ ನೇಮು, ಫೋನ್ ನಂಬರು ಮತ್ತು ಇಮೇಲು. ಬಿಕಾಸ್ ಯಾಕೆ ಅಂದರೆ ಈ ಇಮೇಲ್ಗೆ ಮತ್ತು ಫೋನ್ ನಂಬರ್ಗೆ ಮೆಸೇಜ್ಗಳು ಬರುತ್ತೆ, ನಿಮ್ಮ ಟಿಕೆಟ್ ಆನ್ಲೈನ್ ಬುಕ್ ಆಗಿದೆ ಇಲ್ವಾ ಅಂತ. ಸೊ ಮೇಲ್ಗೆ ಆ್ಯಬ್ಸಲ್ಯೂಟ್ಲಿ ಬಂದೇ ಬರುತ್ತೆ. ನಮಗೆ ಬಂದಿತ್ತು, ನಾವು ಅದನ್ನೇ ಹೋಗಿ ತೋರಿಸಿದ್ದು ವಾಪಸ್ಸು. ಇವಾಗ ನಾವು ಓದ್ತಾಯಿದ್ದೀವಿ, ಇಡ್ಲಿ ತಿಂತಾ ಇದ್ದೀವಿ. ಬ್ರೇಕ್ಫಾಸ್ಟ್ಗೆ ಇಲ್ಲಿ ಹೋಟ್ಲ್ ಹತ್ರ ಮೆಟ್ರೋ ಇದ್ದ ತಕ್ಷಣ ಹೋಟ್ಲ್ ಹತ್ರ ಬಂದು 4 ಜನ ಇಲ್ಲಿದ್ದಾರೆ. ಇವರೊಬ್ಬರು ಹುಡುಗಿನ ನೋಡ್ಕೊಂಡು ಆಯಿತಾ. ಸೊ ನಾವು 4 ಜನ ಇವಾಗ ನೋಡ್ತಾ ಇದ್ದೀವಿ. ಬಸ್ ಬರೋದ, ಆಟೋ ಹೊತ್ಕೊಂಡು ಹೋಗೋದ, ಕ್ಯಾಬ್ ಹೋಗೋದ, ಈ ಥರ ಡೀಟೇಲ್ಸ್ ಕೊಡ್ತಾ ಇರ್ತೀವಿ. We are booking cab. Finally fixed. Okay. ಬಸ್ಸು ಯಾವುದಾದ್ರು ಬಸ್ಸು 227 ಬಸ್ಸು. ಕಾಯ್ತೇವೆ ನಾವು. ಬಸ್ ಗೊತ್ತಿಲ್ಲ, ಬಸ್ ಗೊತ್ತಾಗಲ್ಲ. ಬಿಕಾಸ್ ಆಮೇಲೆ ಅಲ್ಲೋಗಿ ಅದ್ಯಾವುದೋ ಏನೋ ಇದೆ, ಎಮ್ಮಿಂಗ್ ಸ್ಟಾರ್ಟ್ ಆಗುತ್ತೆ, ಅಲ್ಲೋಗಿ ನಿಲ್ಲಿಸ್ತದೆ. ಒಳಗಡೆ ಫುಲ್ಲವರೆಗೂ ಹೋಗೋದು ಓಲೋವರ್ಸ್ ಮಾತ್ರ ಹೋಗೋದು. ಸೊ ಅದಕ್ಕೆ ನಾವು ಕ್ಯಾಬ್ ಬುಕ್ ಮಾಡ್ತೀವಿ. ಈಗ ಅವರಿಬ್ಬರು ಫೋನಲ್ಲಿ ಬಿಸಿ ಗಾಯ್ಸ್.
ಇವ್ರೊಂದು ಕಡೆ ಅವ್ರೊಂದು ಕಡೆ. ಇವಳು ಬುಕ್ ಮಾಡ್ತಾಳೆ. ಬುಕ್ ಮಾಡೋ ಪ್ರಕೃತಿ. ಟ್ರಾನ್ಸ್ಪೋರ್ಟೇಷನ್ ಡೀಟೇಲ್ಸ್ ಬರೋಂಗಾದರೆ ಓನ್ ಟ್ರಾನ್ಸ್ಪೋರ್ಟ್ ಆದರೆ ನೀವು ಮ್ಯಾಪ್ ಹಾಕ್ಕೊಂಡು ಅಥವಾ ನಿಮ್ಮ ಓನ್ ಟೈಮಲ್ಲಿ ಹೋಗ್ಬೋದು. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆದರೆ ಬೇಗನೆ ಹೋಗಬೇಕಾಗುತ್ತೆ. ನಾನು ತೊಗೊಂಡಿದ್ದು ನೀವು ಎಲ್ಲೇ ಇರಿ, ಯಾವ ಪ್ಲೇಸಲ್ಲೇ ಇರಿ, ಸೊ ಮೆಟ್ರೋನೇ ತೊಗೊಳ್ಳಿ. ಲಾಸ್ಟ್ ಸ್ಟಾಪ್ ಚಲ್ಗಟ್ಟ ಅಂತಲೇ ತೊಗೊಳ್ಳಿ. ಸೊ ಚಲ್ಗಟ್ಟ ಇಳ್ದಿದ್ದಂಗೆ ನೀವು ಅಲ್ಲಿ ಹೋಟ್ಲ್ ಇರ್ತವೆ ಎಷ್ಟೊಂದು. ಸೊ ಅಲ್ಲಿ ತಿನ್ಕೊಂಡು ಡೈರೆಕ್ಟ್ ನೀವು ಓಲೋ ಬಸ್ ಆದರೂ ಹತ್ಬೋದು ಅಥವಾ ಕ್ಯಾಬಲ್ಲಾದರೂ ಇಟ್ಕೊಂಡು ಹೋಗ್ಬೋದು. ನೆಕ್ಸ್ಟ್ ಲಾಕರ್. ಸೊ ಲಾಕರ್ ತೊಗೊಬೇಕಾದ್ರೆ 400 ಡೆಪಾಸಿಟ್ ಇರುತ್ತೆ. ಅಂದರೆ 300 ಲಾಕರ್ಗೆ 100 ರುಪೀಸ್ ಡೆಪಾಸಿಟ್. ಅಂದರೆ ವಾಪಸ್ ಬರಬೇಕಾದ್ರೆ ನೀವು ಅದನ್ನು ವಾಚ್ ಕೊಡಬೇಕಾಗುತ್ತೆ. ಆವಾಗ ನಿಮಗೆ 100 ರೂಪಾಯಿ ವಾಪಸ್ ಕೊಡ್ತಾರೆ. ಸೊ ಇದು ಇನ್ಫಾರ್ಮೇಷನ್ ಆಗಿರೋದು. ಬಟ್ ಒಂದೊಂದು ನಾನು ನೋಡಿರೋ ಪ್ರಕಾರ ಯಾರೂ ಈ ಥರ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ನಾನೇ ಕೊಟ್ಟಿದ್ದೀನಿ ಅಂದ್ಕೊಂಡಿದ್ದೀನಿ, ಬಟ್ ಗೊತ್ತಿಲ್ಲ. ಆ್ಯಂಡ್ ಸ್ಟೇ ಟ್ಯೂನ್ ಫಾರ್. ಮತ್ತು ಯಾರೋ ಜಾಸ್ತಿ ಲಗೇಜ್ ತರಕ್ಕೆ ಹೋಗಬೇಡಿ. ಆನ್ಲಿ ಅದು ಪಾಲಿಸ್ಟರ್ ಮತ್ತು ಸಿಂಥೆಟಿಕ್ ಡ್ರೆಸ್ಸಸ್ ಮಾತ್ರ ತನ್ನಿ. ಮತ್ತು ಸ್ಲಿಪ್ಪರ್ನ ಕಮ್ಮಿ ಸ್ಲಿಪ್ಪರ್ ಹಾಕೊಂಬನ್ನಿ. ಶೂ ಅಂತೂ ಹಾಕೊಂಡ್ಲೇ ಬರಬೇಡಿ, ವೇಸ್ಟ್. ಲಾಕರ್ ಹಿಡಿಯಲ್ಲ ಏನಿಲ್ಲ. ಹೀಗೆ ಸಪೋರ್ಟ್ ಮಾಡ್ತೀನಿ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಕ್ಕೆ ನೋಡ್ತಾ ಸೂಪರ್ ಆಗಿತ್ತು. ಎಸ್, ನಾನು ಸೂಪರ್ ಆಗಿದ್ದೀನಿ. ನೆಕ್ಸ್ಟ್ ಅಷ್ಟೇ, ಮುಂದಕ್ಕೆ ಎಕ್ಸ್ಪ್ಲೋರ್ ಮಾಡೋದು. ಯಾರು ತೆಗ್ಸೋಣ, ಹೆಂಗ್ ಬೇಕಾದ್ರೆ ಹೋಗ್ಬೋದು ನೋಡಿ. ನೋಡಿ ಅವೆಲ್ಲ ಕಿರ್ಸ್ತವ್ರೆ. ನಡೀರಿ. ಹ್ಞೂ ನಂಗೆ ಕಾಣಿಸ್ತೈತಿ. ನಾನು ನೋಡ್ರಿ ಬರ್ರಿ. ಸ್ವಲ್ಪ ದೂರ ಹಾಂ, ಎಕ್ಸಸೈಸ್ ಮಾಡೋಕ್ಕೆ. ಹಾಂ, ಅವಳು ಮಾಡ್ತಾಳೆ ನೋಡಿ. ಆ ಥರ ನೀವು ವಾಟರ್ ಸ್ಪ್ಲಾಶ್ ಆಡೋಕ್ಕೆ ಈ ಥರ ಎಕ್ಸಸೈಸ್ ಮಾಡಬೇಕು. ನನ್ ನೋಡು 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 ನೋಡು
ಇನ್ಸ್ಟಾದಲ್ಲಿ ಯಾರಾದ್ರೂ ಇದು ಮಾಡಿ ಅದು ಟ್ಯಾಗ್ ಮಾಡಿ ಅದನ್ನ ಇವಾಗ ಮುಗಿಸ್ಕೊಂಡು ಇವಾಗ ಎಷ್ಟು ಸಂಜೆ 6 ಗಂಟೆ ಆಯ್ತಲ್ಲ, ಆದ್ರೆ ಇನ್ನೂ ಒಣಗಿಲ್ಲ. ಎಲ್ಲರೂ ಮತ್ತೆ ಫ್ರೆಶ್ ಅಪ್ ಆಗಿ ಅಪ್ಪ ಕಾಲು ಕೈ ಅಪ್ಪ ಫುಲ್ ಸುಸ್ತಾಗ್ಬಿಟ್ಟಿದ್ದೆ. ನಾವೇನೋ ಒಂಚೂರು ತಿಂದಿಲ್ಲ, ಒಂದು ಬಿಸ್ಕೆಟ್ ಅನ್ನು ತಿಂದಿಲ್ಲ. ಬಿಸ್ಕೆಟ್ 30 ರೂಪೀಸ್ ಗಾಯ್ಸ್, ಅಲ್ಲೇನೋ ತರಕ್ಕೂ ಬಿಡಲ್ಲ ಅಂತಾರೆ, ಏನು ಮಾಡೋಕ್ಕೆ ಬಿಡಲ್ಲ. ಒಳ್ಳೆ ಕತೆ. ಮುಗೀತಾ? ಇನ್ನೊಂದು ಖುಷಿ ವಿಷಯ ಏನಂದರೆ, ನಂಗೆ ಅಲ್ಲಿ ಯಾರೋ ಸ್ಟ್ರೇಂಜರ್ ಅಂದರೆ ಈ ವಿಡಿಯೋ ನೋಡ್ತಿದ್ದೀರಲ್ಲ, ಈ ವಿಡಿಯೋ ಅವರು ಫೋನಲ್ಲಿ ಕ್ಯಾಪ್ಚರ್ ಮಾಡಿದರು. ಸೊ ನಮಗೆ ಬೇಕಾಗಿತ್ತು, ಸೊ ಅವ್ರ ಹತ್ರ ತೊಗೊಂಡಿದ್ವಿ. ಆವಾಗ ಅವ್ರು ಬಂದು ನಿಮ್ದು ಏನಾದರೂ ಪೇಜ್ ಇದೆಯಾ ಅಂದರೆ ಇನ್ಸ್ಟಾಗ್ರಾಮ್ ಪೇಜ್ ಇದೆಯಾ ಅಂತ ಕೇಳ್ತಿದ್ರು. ಇದೆ, ಯೂಟ್ಯೂಬ್ ಚಾನಲ್ ಇದೆ ಅಂತ ಹೇಳಿದಾಗ ಸರ್ಚ್ ಮಾಡಿ ನನಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರು. ಥ್ಯಾಂಕ್ ಯು ಫಾರ್ ಸಬ್ಸ್ಕ್ರೈಬಿಂಗ್ ಆಲ್ಸೋ. ಆ್ಯಂಡ್ ಈ ವಿಡಿಯೋ ನೋಡ್ತಿದ್ರೆ ಥ್ಯಾಂಕ್ ಯು ಒನ್ಸ್ ಅಗೇನ್ ಅಂತ ಹೇಳ್ತೀನಿ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇಟ್ ದ ಬೆಲ್ ಐಕಾನ್ ಆಲ್ಸೋ. ಎಕ್ಸ್ಪೀರಿಯನ್ಸ್ ಹೇಳು ಬಿಂದು. ಸಖತ್ತಾಗಿತ್ತು. ವಂಡರ್ಲಾಗೆ ನೀವು ಬನ್ನಿ, ಎಂಜಾಯ್ ಮಾಡ್ಬೋದು ಅಷ್ಟೇ. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಹೇಳು ನೀಟಾಗಿ. ತಗೋ ಮೈಕ್. ಹಿಂಗೆ ಉಲ್ಟಾ ಹಿಂಗೆ ಇದು ಸ್ಪೀಕರ್. ಇಲ್ಲ ಮತ್ತೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು, ನೀವು ಬಂದು ಟ್ರೈ ಮಾಡಿ. ಹೇಳು ಓಲಿ. ಏಯ್ ತಿರ್ಕೊಂಡು ನೋಡಿ ಹೇಳು. ಹೇಳು. ಸಖತ್ತಾಗಿತ್ತು, ಸಖತ್ ಎಂಜಾಯ್ ಮಾಡಿದ್ವಿ. ನೀವು ಬನ್ನಿ ಅನ್ಸುತ್ತೆ ವಂಡರ್ಲಾಗೆ, ಸಖತ್ತಾಗಿತ್ತು. ಹೇಳುದು. ಟೆಲ್ ಮಿ ಯುವರ್ ಒಪಿನಿಯನ್. ತುಂಬ ಚೆನ್ನಾಗಿತ್ತು, ಹೆವಿ ಎಂಜಾಯ್ ಮಾಡಿದ್ವಿ. ಕೆಲವೊಂದು ಎಂಜಾಯ್ ಮಾಡಿದ್ವಿ. ಬಿಟ್ಟಿರೋದು ಒಂದು 2 ಗೇಮ್ಸ್ ಬಿಟ್ಟರೆ ಯಾವುದೂ ಬಿಟ್ಟಿಲ್ಲ. ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿದೆ. ಅದೊಂದು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಇಲ್ಲ ಅಂದರೆ ಅದು ತುಂಬ ಎಂಜಾಯ್ ಮಾಡ್ಬೋದಾಗಿತ್ತು. ಅದೊಂದು ಬಿಟ್ಟರೆ ಅದೊಂದು ಬೇಜಾರಾಗೋದ್ಬಿಟ್ರೆ ಎಲ್ಲ ಚೆನ್ನಾಗಿದೆ. ಎಲ್ಲ ಗಾಯ್ಸ್, ರೀಕಾಯಿಲ್ ಕ್ಲೋಸ್ ಮತ್ತು ಟೊರಂಟೊಲ್ಲ ಕ್ಲೋಸ್. ಎಷ್ಟೊಂದು ನಾವು ಆಲ್ಮೋಸ್ಟ್ ಎಲ್ಲ ಇನ್ನೊಂದೇನು ಬೇಜಾರಂದರೆ, ಇವಾಗ ಹೋಗಬೇಕಾದ್ರೆ ನಾವು ವಾಪಸ್ ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಯೂಸ್ ಮಾಡಬೇಕಿತ್ತು. ನಾವು ವಾಪಸ್ ಹೆಂಗೆ ಬಂದ್ವು ಹಂಗೆ ಹೋಗೋಣ ಅಂದ್ಕೊಂಡು, ಬಟ್ ಅಲ್ಲಿ ಬಸ್ ಸಿಕ್ತು. ಆ ಬಸ್ ನೋಡಿದ್ರೆ ವೋಲ್ವೋ ಬಸ್ ಆಗಿರೋದ್ರಿಂದ 150 per person ಇಲ್ಲಿಂದ ವಂಡರ್ಲಾಯಿಂದ ಮೆಜೆಸ್ಟಿಕ್ ಹೇಳಿದ್ರು. ಸೊ ಅಲ್ಲಿ ತುಂಬ ಬೇಜಾರಾಯಿತು. ಇವಾಗ ಊಟ ತಿಂತಾ ಇದ್ದೀವಿ. ಸೊ ಫುಲ್ ಸುಸ್ತಲ್ಲಿ ಊಟ ತಿಂತಾ ಇದ್ದೀವಿ. ಈ ವಂಡರ್ಲಾ ಟ್ರಿಪ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ರೆ ಪಕ್ಕಾ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. Until then, keep watching and stay tuned and support me. Lots of love. Bye.